ನಗರ ಮತಕ್ಷೇತ್ರದ ನಂತರ ವಿಜಯಪುರ ನಗರ ಮತಕ್ಷೇತ್ರದಿಂದ ವಿಜಯಪುರ ನಗರ ಬ್ಲಾಕ್ ಮತ್ತು ಜಯನಗರ ಬ್ಲಾಕ್ ಅಧ್ಯಕ್ಷರಾದಂತಹ ಕೃಷಿ ಸಾಹೇಬರು ಮತ್ತು ಮುಸ್ಲಿಂ ಸಾಹೇಬರು ಆರ್ತಿ ಶಾಪುರ್ ಮೇಡಮ್ ಅವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತೀನಿ. ಅದೇ ರೀತಿಯಾಗಿ ಕೆಪಿಸಿಸಿಯ ವಕ್ತಾರರಾದಂತಹ ಸನ್ಮಾನ್ಯ ಶ್ರೀ ಹಿರಿಯರಾದಂತಹ ಎಸಪಾಳ ಕನ್ಯಾರ್ ಸಾಹೇಬರು ಅವರ ವತಿಯಿಂದ ಮಾನ್ಯ ಸಚಿವ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮ ಸಚಿವರಾದಂತಹ ಶ್ರೀಯುತ ಶರಣಬಸಪ್ಪ ದರ್ಶನಾಪುರ ಸಾಹೇಬ್ರೆ, ಇಂದಿನ ವಿಜಯಪುರ ನಗರದ ಅಧ್ಯಕ್ಷರಾದಂತಹ ಅಮೀರ್ ಮುಸ್ಲಿಂ ಅವರೇ, ವಿಜಯಪುರ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಕ್ಷಿ ಅವರೇ, ಆರ್ತಿ ಶಾಪುರ್ ಅವರೇ, ಜಿಲ್ಲಾ ಘಟಕದ ಎಲ್ಲ ಹಿರಿಯ ಉಪಾಧ್ಯಕ್ಷರುಗಳೇ, ಇರ್ತಕ್ಕಂಥ ನಗರದ ಯಾವತ್ತೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಕಾರ್ಯಕರ್ತರೇ, ಹಿರಿಯರೇ, ಈಗಾಗಲೇ ಹೇಳಿದಾಗ ಇದೇ ದಿನಾಂಕ 20/5/2025 ಮಂಗಳವಾರ ದಿವಸ ಹೊಸಪೇಟೆ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷಗಳ ಒಂದು ಬೃಹತ್ ಸಮಾವೇಶವನ್ನ ಘನ ಸರ್ಕಾರ ಹಾಗೂ ನಮ್ಮ ಪಕ್ಷದ ಹಿರಿಯರು ಹಾಕಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕು ಪತ್ರಗಳನ್ನ ವಿತರಣೆ ಮಾಡತಕ್ಕಂತ ಕಾರ್ಯಕ್ರಮವಿದ್ದು, ಇಲ್ಲಿ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷದ ಅಭಿಮಾನಿಗಳು, ಫಲಾನುಭವಿಗಳು, ಸಾರ್ವಜನಿಕರು ಭಾಗವಹಿಸತಕ್ಕಂಥ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ವಿಜಯಪುರ ಜಿಲ್ಲೆಯ 8 ಮತಕ್ಷೇತ್ರಗಳಿಗೆ ವಿವಿಧ ಸಚಿವರನ್ನ ಉಸ್ತುವಾರಿಗಳನ್ನಾಗಿ ನೇಮಿಸಿ, ಅದೇ ರೀತಿ ಇವತ್ತು ವಿಜಯಪುರ ನಗರದ ವಿಧಾನ ಪರಿಷತ್ ಕ್ಷೇತ್ರದ ಉಸ್ತುವಾರಿಗಳಾಗಿ ಸನ್ಮಾನ್ಯ ಶ್ರೀ ಶರಣಬಸಪ್ಪಣ್ಣ ದರ್ಶನಾಪುರ ಸಾಹೇಬರು ಆಗಮಿಸಿದ್ದಾರೆ. ಅವರು ಈ ಕಾರ್ಯಕ್ರಮದ ಕುರಿತು ನಾವೆಲ್ಲ ಎಷ್ಟು ಜನ ಪಾಲ್ಗೊಳ್ಳಬೇಕು, ಯಾವ ರೀತಿ ಹೋಗಬೇಕು, ಅದು ಕಾರ್ಯಕ್ರಮದ ಸಮಾವೇನು ಸಂಪೂರ್ಣ ವಿವರಣೆಯನ್ನು ಅವರು ಕೊಡ್ತಾರೆ. ನಾವು ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ವಿಜಯಪುರ ನಗರದ ಪಕ್ಷದ ಕಾರ್ಯಕರ್ತರು ಅನೇಕ ಜನ ಪಕ್ಷದಿಂದ ನಾಮಿನೇಟ್ ಆಗಿದ್ದಾರೆ. ಬಿಡಿಎ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು. ನಾನು ಅಮೀರ್ ಮುಸ್ಲಿಂ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ, ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇಲ್ಲ. 20ನೇ ತಾರೀಕು ನಡೀತಕ್ಕಂಥ ಹೊಸಪೇಟೆಯಲ್ಲಿ ಪಕ್ಷದ 2 ವರ್ಷದ ಸಾಧನೆಯ ಕಾರ್ಯಕ್ರಮ ಅಂಗವಾಗಿ ಈ ಭಾಗದಲ್ಲಿ ಬರ್ತಕ್ಕಂಥ ಸುಮಾರು 80 ಕ್ಷೇತ್ರಗಳಲ್ಲಿ ಪ್ರತ್ಯೇಕವಾಗಿ ಸಚಿವರಿಗೆ ಮತ್ತು ಕೆಲವರು ಚೇರ್ಮನ್ಗಳಿಗೆ ಆ ಕ್ಷೇತ್ರಕ್ಕೆ ಹೋಗಿ ಪಕ್ಷದ ಮುಖಂಡರ ಜೊತೆ ಮಾತನಾಡಿ 20ನೇ ತಾರೀಕು ನಡೆತಕ್ಕಂಥ ಸಮಾವೇಶ ಯಶಸ್ವಿಗೊಳಿಸಲು ನಾವೆಲ್ಲರೂ ಸರ್ಕಾರ ಮಾಡಬೇಕಂತ ಹೇಳಿ ಇವತ್ತು ವಿಜಯಪುರ ನಗರಕ್ಕೆ ಕ್ಷೇತ್ರಕ್ಕೆ ನಾನು ಮೊನ್ನೆ ಅಧ್ಯಕ್ಷರು ಮತ್ತು ಅಭ್ಯರ್ಥಿಗಳು ಮಾತನಾಡಿ ಇವತ್ತು 11 ಗಂಟೆಗೆ ಬರ್ತು ಅಂತ ಹೇಳಿ ಅವರೆಲ್ಲರೂ ಕೂಡ ಇರಿಸಿದ್ದೀವಿ. ಹೋದ ಚುನಾವಣೆಯಲ್ಲಿ ನಮ್ಮೆಲ್ಲ ಬದ್ಧತೆಗೆ ಸಾಕಷ್ಟು ಹೆಚ್ಚಿನ ಒಂದು ಸೀಟ್ ಕೊಡುವ ಮುಖಾಂತರ ಜನರು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಇವತ್ತು 134 ಸೀಟ್ ಕೊಡತಕ್ಕಂಥ ಕೆಲಸ ಆಗಿದೆ. ಯಾಕಂದ್ರೆ ಹಿಂದೆ ಇರ್ತಕ್ಕಂಥ ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಎಷ್ಟು ಭ್ರಷ್ಟಾಚಾರ ನೀವು ಏನೇನಾಯ್ತು ಅವೆಲ್ಲ ಕೂಡ ತಾವೆಲ್ಲರೂ ಕೂಡ ನೋಡಿದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಅವರು ನಡೆಸ್ತಕ್ಕಂಥ ಕೆಲಸ, ಬೊಮ್ಮಾಯಿ ಆಗ್ತಕ್ಕಂಥ ಕೆಲಸ ಕೂಡ ಚುನಾವಣೆ ಸಂದರ್ಭದಲ್ಲಿ ಜನರ ಮುಂದೆ ನಾವು ಹೋಗಿ ಕೆಲವು ಮಾತುಗಳನ್ನು ಕೂಡ ಹೇಳಿದ್ರು. ಬಿಜೆಪಿ ಪಕ್ಷದ ಕೂಡ ಮಾತುಗಳನ್ನು ಹೇಳಿದ್ರು. ಇವತ್ತು 134 ಸೀಟ್ ಕೊಡ್ತಕ್ಕಂಥ ಕೆಲಸ ಆಗಿದೆ.
ಚುನಾವಣೆ ಸಂದರ್ಭದಲ್ಲಿ ನಾವು ಮಾತು ಕೊಟ್ಟಂತ ಸಂದರ್ಭದಲ್ಲಿ ಬಹಳಷ್ಟು ಅಪಸ್ವರಗಳು ವಿರೋಧ ಪಕ್ಷದಿಂದ ನಾವೆಲ್ಲ ಕೂಡ ಕೇಳಿದ್ವಿ. ಸುಳ್ಳು ಭರವಸೆಗಳು ಕಾಂಗ್ರೆಸ್ ಬಗ್ಗೆ ಬಹಳಷ್ಟು ಅಪಪ್ರಚಾರ ಮಾಡಿದ್ರು ಕೂಡ ಜನರು ಕಾಂಗ್ರೆಸ್ ಪಕ್ಷಕ್ಕೆ ನಂಬತಕ್ಕಂಥ ಕೆಲಸ ಮಾಡಿದ್ರು. ಯಾಕೆ ಹಿಂದೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಬಡವರಿಗೋಸ್ಕರ, ಹಿಂದುಳಿದೋಸ್ಕರ, ದಲಿತರಿಗೋಸ್ಕರ, ಅಲ್ಪಸಂಖ್ಯಾತರಿಗೋಸ್ಕರ ಇವತ್ತು ಸಾಮಾಜಿಕ ನ್ಯಾಯ ಕೊಡುವ ಮುಖಾಂತರ ಇವತ್ತು ಆ ಸಮಾಜಗಳಿಗೆ ಸಮಾಜದಲ್ಲಿ ಒಂದು ಗರಿಷ್ಠವಾದಂಥ ಶಕ್ತಿ ಯೋಜನೆಗಳನ್ನು ಕೊಡುವ ಮುಖಾಂತರ ಇವತ್ತು ಕೆಲಸ ಮಾಡಿರುವುದು ಬಹಳ ಜನರಿಗೆ ವಿಶ್ವಾಸ ಇತ್ತು. ಬಿಜೆಪಿಯವರ ಯಾವ ಮಾತಿಗೆ ನಂಬಲಾರದೆ ಇವತ್ತು ನಮ್ಮ ಮತ ಕೊಟ್ಟಿಲ್ಲ. ಅದರ ಪ್ರಕಾರ ನಾವೆಲ್ಲ ಕೂಡ ಮಾತಿನಂತೆ ಕೂಡ ನಡ್ಕೊಂಡಿದ್ದೀವಿ. 5 ಗ್ಯಾರಂಟಿಗಳು ಬಹಳಷ್ಟು ಕಷ್ಟ ಇದ್ದರೂ ಕೂಡ ಇವತ್ತು 5 ಗ್ಯಾರಂಟಿಗಳನ್ನು ಜನರಿಗೆ ಮುಗಿಸ್ತಕ್ಕಂಥ ಕೆಲಸ. ಸಾಹೇಬರು ಹೇಳಿದ್ರು ಎಲ್ಲರೂ ದಸರಾಪುರ ಸಾಹೇಬ್ ಹಾಕ್ತಾರೆ. ದಸರಾಪುರ ಸಾಹೇಬ್ಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಂದಿ ಹೋಗ್ತೀವಿ. ಎರಡು ನಮ್ಮ ಪ್ರೋಗ್ರಾಮ್ ತಕ್ಕ ಒಂದು ಉಳಿದು ಇಲ್ಲಿ ಒಂದು ಬೆಳಗಾವಿಗೆ ಎಲ್ಲ ಬಂದಿದ್ದಾರೆ. ಸಾಹೇಬರು ಬೆಳಗಾವಿಗೆ ಹೋಗಿದ್ದೀರಿ. ನಮ್ಮ ಮಂದಿಗೆ ಒಂದು ಹೋಗೋದಾಗಿಲ್ಲ. ಉಳಿದಿದ್ದ ಮಂದಿಗೆ ನಾವು ಗಾಡಿ ತಗೊಂಡು ನೀವು ಹೋಗ್ರಂತ ಎಲ್ಲಾರ್ಗೆ ಕಳಿಸಿದ್ವಿ. ಸಾಹೇಬ್ರು ಹೇಳಾಕತ್ತ ನಮ್ಮ ನಾಮಿನೇಟ್ ಮೆಂಬರ್ ಯಾರು ಬಂದಿರ್ತೀವಿ ಅಂತೀರಿ ಮೇಡಮ್. ಇಟ್ಟು ಮಂದಿ ಅದಾರ. ಸಾಹೇಬ್ ನಾವು ಬರ್ತೀವಿ, ನಾವು ಹೋಗ್ತಾರೆ. ನೀವು 200-300 ಗಾಡಿ ನಾನು ಸಿಗ್ತೀನಿ. ನೀವು 2 ಮಂದಿಗೆ ಆದೇಶ ಕೊಡ್ತೀವಿ, 2 ಮಂದಿಗೆ ನಾವು ಇರ್ತೀವಿ. ನಮ್ಮ 1-2 ಪ್ರೋಗ್ರಾಮ್ ತಕ್ಕ ನಮ್ಮ ಮಂದಿ ಯಾರು ಬಂದಿಲ್ಲ ನಿಮ್ಗೆ ಯಾರು ಬಂದಿಲ್ಲ ಒಂದ್ಸಲ ಬೇಸರ ಹೇಳಿ ಅವ್ರು ನಾವು ಬರ್ಕೊಡಿ. 2 ಸರ್ತಿ ಅವ್ರು ಸಿಟಿ ಅವ್ರು ಯಾರು ನಿಮ್ ಬಂದು ಹೇಳ್ತಾವ. ಸಿಟಿದ ಪ್ರೋಗ್ರಾಮ್ ಯಾವುದು ಇರಲಿ, ನಾವು ಸ್ವತಃ ಮುಂದೆ ನಮ್ಮ ಮನೆಯಂತ ನಾವು ಮಾಡ್ತೀವಿ. ಮತ್ತೆ ಬಾಧ್ಯ ಹೇಳ್ತಾವ್ರಂದ್ರೆ ಅವ್ರು ನಮ್ಮ ಕೂಡ ಬರ್ತಾರ ಅಂತ ಹೇಳಿದ್ರೆ ಅವ್ರಿಗೆ ನೀವೇ ಮಾಡ್ತಾರೆ. ನಾವು ಯಾವಾಗ ಬಂದಿರಲಿ, ಯಾಕೆ ಕನ್ಸೆಂಟ್ ಬಂದಿರಲಿ. ನಾವೆಲ್ಲ ನಾಮಿನೇಟ್ ಮೆಂಬರ್, ಅರ್ಧ ನಾಮಿನೇಟ್ ಮೆಂಬರ್ ಮಿನಿಸ್ಟರ್ ಸಾಹೇಬ್ ಬರ್ತಾಕತ್ತಾರ ಅಂತ ಹೇಳ್ಬೋದು. ಕಾರ್ಪೊರೇಷನ್ ಇಲ್ಲಿ ಅದಾರ ಎಲ್ಲ ರಿಲೇಟಿವ್ಸ್ ಎಲ್ಲ ಯಾವ ಪಂಚಾಯತ್ ಬಿಡುದಿಲ್ಲ. ಪಂಚಾಯತ್ ನಾವೇ ಇರ್ಲಿ. ಹಾಗೆ ನೀವು ಮಧ್ಯಾಹ್ನ ಹೇಳೋದು ನಮ್ಗೆ ಕಾಲ್ಕೆಟ್ ಮಾಡೋರು ನಾವು, ಮಂದಿ ತರೋರು ನಾವು, ಎಲ್ಲ ಮಾಡೋರು ನಾವು. ಇಲ್ಲ ಯಾರು ಹೇಳಿದ್ರೆ ಹೆಸರು ಹೇಳ್ರಿ. ಮಂದಿಗೆ ಅವ್ರು ಬರ್ತಾರೆ, ಅವ್ರ ಕೇಳೋದು. ಯಾರು ನೋಡಿ ಎಷ್ಟು ಮಂದಿ ಬರ್ತಾರೆ ಅವ್ರು ಇಲ್ಲಿ ಎಷ್ಟು ಹೇಳ್ರಿ. ಎಲ್ಲರೂ ಚರ್ಚೆ ಬೇಡ ಅಲ್ಲ ಆಗಿದ್ದಂತ ಹೇಳ್ತಾರೆ. ಅವ್ರು ಅವ್ರಿಗೆ ಯಾರು ಹೇಳಿರ್ಬೇಕು ನಾವು ಕೇಳ್ತೇವೆ. SOP मिलाक हर एक के अध्यक्ष मेंबर तुम्हें SOP मिलाक अभी एक मीटिंग करेंगे. माइनॉरिटी अध्यक्ष साहब SOP मिलाक गाड़ा करेंगे. 300 गाड़ा बोले 350 गाड़ा मैं तो 2 फंक्शन नहीं गई उसका डबल ले ಎಲ್ಲರೂ ಬರೋರು ಇದಿಷ್ಟು ಪ್ರಕಾರ ನಾವು ಯಾರು ಕಟ್ಟಿರ್ತಾರೆ ಮನೆಗೆ ದರ್ಶನಾಪುರ ಸಾಹೇಬ್ರ ಗೌರವ ಬಿಜಾಪುರ अभी एक बार कोई मीटिंग करेंगे क्या करेंगे सब मिला करेंगे मालूम रे जाएंगे ऐसा करेंगे प्रोग्राम. ಈಗ ಎಲ್ಲರೂ ಮಾತಿದ್ದಾರೆ, ಸಚಿವರಿಗೆ ಹೇಳಿದ್ದಾರೆ. ಅಂದರೆ ಏನಂದ್ರೆ ಯಾವಾಗಲೇ ನಮ್ಮ ಬಿಜಾಪುರ ಮತಕ್ಷೇತ್ರಕ್ಕೆ ಏನು ಮಾತಾಡ್ತಿದ್ರೆ ಆಗ ಮುಂದೆ ಬರೋರು ನಮ್ಮ ಆಗ ಮುಸುಕ್ತಾಗಿ ಯಾಕಂದ್ರೆ
ಇಲ್ಲೇ ಬಿಜಾಪುರ ಮತಕ್ಷೇತ್ರ ಕಚ್ಚಾ ಮಾಡಬೇಕು, ಅದು ಮಾಡಬೇಕು, ಒಂದು ಎವ್ರಿಬಡಿ ಸಾಹೇಬರು ಮತ್ತು ನಾವು ಮುಸ್ಲಿಂ ಸಾಹೇಬರು ನಾವು ಹೇಳ್ಬೇಕಂದ್ರೆ ನಾವು ಬ್ಲಾಕ್ ಅಧ್ಯಕ್ಷ ಇದ್ದೀರಿ ಅಂದ್ರೆ ನಾವು ಇವ್ರ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆ ಎಷ್ಟು ಗಾಡಿ ಬೇಕು, ಏನೇನು ಬೇಕು, ನಾವು ಮಂದಿಗೆ ಒಳ್ಳೆ ಮಾಡ್ಕೊಂಡು ಬರ್ತೀವಿ ಎಲ್ಲರೂ. ಎಷ್ಟು ಗಾಡಿ ಬೇಕು ನಾವು ಯಾವಾಗಲೇ ಯಾವ ಫಂಕ್ಷನಲ್ಲಿ 2 ವರ್ಷ ಆಯಿತು ಎಲ್ಲ ಕಡೆ ನಾವು ಮಾತಾಡಿ ಡಿಸ್ಕಸ್ ಮಾಡಿ ನಾವು ಮಾತಾಡ್ತೀವಿ. ಈಗ ನಾವು ಹಂಗೆ ಮಾಡೋದು, ಯಾವ ನಮ್ಮ ಹಾಸ್ಪಿಟಲ್ ನಮ್ಮ ಫಂಕ್ಷನ್ ಇದ್ದ ಬರೋ ಟೈಮ್ನಾಗ ನಾವು ಎಲ್ಲ ಗ್ಯಾರಂಟಿ ಕೊಟ್ಟಿದ್ವಿ. ಎಷ್ಟು ಮಂದಿ ಬೇಕು ಅಷ್ಟು ಎಲ್ಲ ಮಂದಿ ಒಳ್ಳೆ ಮಾಡಿ ನಿಮ್ಗೆ ಅದು ಏನು ಫಂಕ್ಷನ್ ಸಕ್ಸಸ್ ಮಾಡೋದು ನಾವು ಅವಕಾಶ